ಗೋವಾ ವಿಧಾನಸಭೆಯಲ್ಲಿ ಸಿಎಂ ಮನೋಹರ್ ಪರಿಕರ್ ಬಹುಮತವನ್ನ ಸಾಬೀತು ಮಾಡಿದ್ದಾರೆ. 40 ಸದಸ್ಯ ಬಲದ ವಿಧಾನಸಭೆಯಲ್ಲಿ ಬಿಜೆಪಿ ಪರವಾಗಿ 22 ಮತಗಳು ಚಲಾವಣೆಯಾಗಿವೆ. ಈ ಮೂಲಕ ಮನೋಹರ್ ಪರಿಕರ್ ಸಿಎಂ ಸ್ಥಾನಕ್ಕೆ ಯಾವುದೇ ಅಡೆತಡೆ ಇಲ್ಲದೆ ಆಯ್ಕೆಯಾಗಿದ್ದಾರೆ. ಅಂದ್ರೆ ಅವರ ಸರ್ಕಾರ ಬಹುಮತ ಸಾಬೀತುಪಡಿಸುವ ಈ ಪ್ರಕ್ರಿಯೆಯಲ್ಲಿ ಪಾಸ್ ಆಗಿದೆ. ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ 13 ಸದಸ್ಯರ ಬಲ ಹೊಂದಿದ್ದಂತಹ ಬಿಜೆಪಿಗೆ ಗೋವಾ ಫಾರ್ವರ್ಡ್ ಪಾರ್ಟಿ ಜಿಎಫ್ಪಿ ಮತ್ತು ಮಹಾರಾಷ್ಟ್ರ ಗೋಮಂತಕ್ ಪಾರ್ಟಿ ಎಂಜಿಪಿಯ ತಲಾ 3 ಸದಸ್ಯರು ಬೆಂಬಲವನ್ನ ಕೊಟ್ಟಿದ್ದಾರೆ. ಎನ್ಸಿಪಿಯ ಚರ್ಚಿಲ್ ಅಲೆಮಾವೋ ಕೂಡ ಪರಿಕರ್ಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಇದರೊಂದಿಗೆ ಇಬ್ಬರು ಪಕ್ಷೇತರರು ಸೇರಿದಂತೆ ಪರಿಕರ್ ಬೆಂಬಲಕ್ಕೆ ನಿಂತಹ ಸದಸ್ಯರ ಸಂಖ್ಯೆ 22 ಆಯಿತು. ಬಿಜೆಪಿ 22 ಸದಸ್ಯರ ಬೆಂಬಲದೊಂದಿಗೆ ಬಹುಮತವನ್ನ ಸಾಬೀತು ಮಾಡಿದೆ. ಇತ್ತ ಕಾಂಗ್ರೆಸ್ನ ಶಾಸಕ ವಿಶ್ವಜಿತ್ ರಾಣೆ ಬಿಜೆಪಿಯ ವಿರುದ್ಧವಾಗಿ ಮತವನ್ನ ಚಲಾಯಿಸದೆ ತಟಸ್ಥವಾಗಿ ಉಳ್ಕೊಂಡಿದ್ದಾರೆ. ಹೀಗಾಗಿ ಯಾವುದೇ ತೊಂದರೆ ಇಲ್ಲದೆ ಅತ್ಯಂತ ಸಲೀಸಾಗಿ ಮನೋಹರ್ ಪರಿಕರ್ 40 ಸದಸ್ಯ ಬಲದ ವಿಧಾನಸಭೆಯಲ್ಲೇ ಬಹುಮತವನ್ನ ಸಾಬೀತು ಮಾಡಿದ್ದಾರೆ. 23 मेंबरांनी आमका समर्थन आयज दिले. 22 वोटिंगाक उबे रावले. एक प्रोटेम स्पीकर आशिल्लो, त्यामुळे ताणें फक्त इक्वल जायत जाल्यार वोटिंग करपाचें आसा. 23 जाणांचें समर्थन एकूण. ठराव 22 विरुद्ध 16 ह्या संख्येन आय गो इनटू इंग्लिश. द resolution motion was passed with 22 to 16 with one speaker supporting the ruling coalition. It makes actually support of 23 members with 16 members opposing it. We have proved before the people of India, because this was being live feed sent to almost all national channels also.